ನಡು ರಸ್ತೆಯಲ್ಲೇ ಲ್ಯಾಂಬರ್ಗಿನಿ ಚಾಲಕ ಸ್ಟಂಟ್ ಮಾಡಿದ್ದಾನೆ. ಸದ್ಯಕ್ಕೆ ದೊಡ್ಡದಾಗಿ ಸುದ್ದಿ ಆಗ್ತಾ ಇರುವಂತಹ ವಿಷಯ ಇದು. ನಡು ರಸ್ತೆಯಲ್ಲಿ ಲ್ಯಾಂಬರ್ಗಿನಿ ಕಾರ್ ಚಾಲಕ ಸ್ಟಂಟ್ ಮಾಡಿದ್ದಾನೆ. ಇದು ನಡೆದಿರೋದು ಬೆಂಗಳೂರಿನ ಎಂಜಿ ರಸ್ತೆಯ ಕುಂಬ್ಳೆ ಸರ್ಕಲ್ನಲ್ಲಿ. ರಸ್ತೆ ಮಧ್ಯದಲ್ಲಿ 2 ಸುತ್ತು ರೌಂಡ್ ಹಾಕಿ ಚಾಲಕ ಸ್ಟಂಟ್ ಮಾಡಿದ್ದಾನೆ. ಮಾಲೀಕನ ವಿರುದ್ಧ ಕಬ್ಬನ್ ಪಾರ್ಕ್ ಸಂಚಾರ ವಿಭಾಗ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಜಾಗರೂಕತೆ ಚಾಲನೆ ಅಂತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಅಪಾಯಕಾರಿ ಚಾಲನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಅಂತ ಕೇಸ್ ಹಾಕಿದ್ದಾರೆ. ಬೆಂಗಳೂರು ಎಂಜಿ ರಸ್ತೆಯ ಕುಂಬ್ಳೆ ಸರ್ಕಲ್ನಲ್ಲಿ ಈ ಘಟನೆ ನಡೆದಿದೆ. ಗಿಜಿಗುಡೋ ಸರ್ಕಲ್ ಇದು. ಸದಾ ಟ್ರಾಫಿಕ್ ಇರುತ್ತೆ. ರಾತ್ರಿ ಲ್ಯಾಂಬರ್ಗಿನಿ ಚಾಲಕನ ಹುಚ್ಚಾಟ ನೀವು ನೋಡ್ತಾ ಇದ್ದೀರಿ. ದುಡ್ಡಿನ ಮದ ಅನ್ಬೇಕು, ನಮ್ಮ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅನ್ಬೇಕು ಗೊತ್ತಾಗೋದಿಲ್ಲ. ಇಂಥ ದೃಶ್ಯಗಳು ಆಗಿಂದಾಗೆ ಕಂಡು ಬರ್ತಾ ಇರುತ್ತೆ. ಲಕ್ಸುರಿ ಕಾರುಗಳಲ್ಲಿ ರೇಸ್ಗಳು ಹೋಗೋದು, ಜನನಿಬಿಡ ರಸ್ತೆಗಳಲ್ಲೇ ರೇಸ್ಗಳಿಗೆ ಹೋಗೋದು, ದೊಡ್ಡದಾಗಿ ಸದ್ದು ಮಾಡೋದು ಹೊಸದೇನಲ್ಲ. ಆದರೆ ಇವರ ವಿರುದ್ಧ ಕೇಸ್ ದಾಖಲಾಗುತ್ತೆ, ಕ್ರಮ ಏನಾಗುತ್ತೆ ಅನ್ನೋದು ಪ್ರಶ್ನೆ. ದೊಡ್ಡ ಮನೆಗಳ ಹುಡುಗರ ಪುಂಡಾಟ ಇದು. ಸಾರ್ವಜನಿಕರು ಓಡಾಡುವ ರಸ್ತೆ. ರೇಸಿಂಗ್ ಟ್ರ್ಯಾಕ್ ಅಲ್ಲ, ರೇಸೂ ಅಲ್ಲ. ಕಾರು ಚಾಲಕನ ಅಜಾಗರೂಕತೆಯಿಂದ ಸ್ವಲ್ಪ ಎಡವಟ್ಟಾಗಿದ್ರು ಅಲ್ಲಿ ಯಾವುದಾದ್ರೂ ಗಾಡಿ ಓಡಾಡ್ತಾ ಇದ್ದಿದ್ರೆ ಅದಕ್ಕೆ ಡಿಕ್ಕಿ ಹೊಡಿತಾ ಇದ್ರು. ಬೆಂಗಳೂರಿನ ಎಂಜಿ ಸರ್ಕಲ್ ಬಳಿಯ ದೃಶ್ಯ ಇದು. ವೈಟ್ ಲ್ಯಾಂಬರ್ಗಿನಿ ಒಳಗೆ ಕೂತು ಯಾವ ರೀತಿ ಸ್ಟಂಟ್ ಮಾಡಿದ್ದಾನೆ ಚಾಲಕ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಅಜಾಗರೂಕತೆ ಚಾಲನೆ, ಅಪಾಯಕಾರಿ ಚಾಲನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಅಂತ ಕೇಸ್ ಆಗಿದೆ. ಆದರೆ ಕೇಸ್ನ ಮುಂದುವರಿದ ಭಾಗ ಏನಿರುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಈ ರೀತಿ ವರ್ತನೆ. ಎಂಜಿ ರೋಡ್ನ ಕುಂಬ್ಳೆ ಸರ್ಕಲ್ನಲ್ಲಿ ನಿನ್ನೆ ನಡೆದಿರೋ ಘಟನೆ ಇದು. ಕಾರು ಚಾಲಕನ ಸ್ಟಂಟ್ ನೀವು ನೋಡ್ತಾ ಇದ್ದೀರಾ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಯಾರೀತ? ಈಗ ಕೇಸ್ ದಾಖಲಾಗಿದೆ, ಹೌದು, ವಾಟ್ ನೆಕ್ಸ್ಟ್? ಭಾವನಾ, ಇದೀಗ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಕೂಡ ಈ ಗಾಡಿಯ ಮಾಲೀಕ ಯಾರಿದ್ದಾನೋ ಆತನನ್ನ ಟ್ರೇಸ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇದು ಇವತ್ತು ಬೆಳಗಿನ ಜಾವ 2 ಗಂಟೆಗೆ ನಡೆದಿರುವಂತಹ ಘಟನೆ. ಎಂಜಿ ರಸ್ತೆಯ ಈ ಒಂದು ಕುಂಬ್ಳೆ ಸರ್ಕಲ್ ಅಂತ ನಾವೇನ್ ಕರಿತೀವಿ, ಆ ಕುಂಬ್ಳೆ ಸರ್ಕಲ್ ಅಲ್ಲಿ ನಡು ರಸ್ತೆಯಲ್ಲಿ, ಅದು ಅತ್ಯಂತ ಜನವಿಡಿ ಪ್ರದೇಶ ಮತ್ತೆ ಅತಿ ಹೆಚ್ಚು ವಾಹನಗಳು ಓಡಾಡುವಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಈತ ನಡು ರಸ್ತೆಯಲ್ಲಿ ಸ್ಟಂಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. 3 ಸುತ್ತನ್ನ ನಿಂತಲ್ಲೇ ಕಾರನ್ನ, ಅದು ಐಷಾರಾಮಿ ಕಾರನ್ನ ಅಲ್ಲಿ ರೌಂಡ್ ಹಾಕುವಂತಹ ಕೆಲಸ ಮಾಡುವುದು. ಜೊತೆಗೆ ಈತ ಈ ಒಂದು ವಿಡಿಯೋನ ತನ್ನ ಏನು ಹಿಂಬಾಲಕರಿದ್ದಾರೆ ಅವರ ಮುಖಾಂತರವಾಗಿ ವಿಡಿಯೋಗಳನ್ನು ಕೂಡ ಪೋಸ್ಟ್ ಮಾಡ್ಕೊಂಡಿದ್ದಾನೆ. ಸದ್ಯಕ್ಕೆ ಸಂಚಾರ ಪೊಲೀಸರು ಈತನ ನಂಬರ್ ಅನ್ನು ಕೂಡ ಟ್ರೇಸ್ ಮಾಡಿರುವಂತದ್ದು. ಈ ಕಾರಣ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡುವಂತಹ ಕೆಲಸವನ್ನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಮಾಡ್ತಾರೆ. ಇದರ ಜೊತೆಗೆ ಇದಾದ ನಂತರ ಈ ಚಾಲಕನ ಡಿಎಲ್ ಅನ್ನ ರದ್ದು ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು ಅಜಾಗ್ರತೆಯ ಚಾಲನೆ ಅನ್ನೋ ಒಂದು ಅಡಿಯಲ್ಲಿ ಕೇಸನ್ನು ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಆದ್ರೆ ಈತನಿಂದ ಬೇರೆಯವರು ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇತ್ತು. ಯಾಕಂದ್ರೆ ಅಲ್ಲಿ ವಾಹನ ನಡು ಸಿಗ್ನಲ್ ಅಲ್ಲಿ ಈ ರೀತಿಯಾದಂತಹ ಸ್ಟಂಟ್ ಮಾಡಿರುವಂತಹ ಕಾರಣಕ್ಕಾಗಿ ಬೇರೆ ಚಾಲಕರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಜೊತೆಗೆ ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಈತ ಒಬ್ಬ ಬಿಸ್ನೆಸ್ ಮೆನ್ ನ ಮಗ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಕಾರಲ್ಲಿ ಒಬ್ಬ ಮಹಿಳೆ ಕೂಡ ಇದ್ದು ಅವರೆಲ್ಲರೂ ಕೂಡ
ಕೂಡ ಇದೇ MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಅಲ್ಲಿ ಪಾರ್ಟಿ ಮುಗಿಸ್ಕೊಂಡು ಬಂದು ಅಲ್ಲಿ ಸ್ಟಂಟ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಈಗ ಒಂದು FIR ಕೂಡ ದಾಖಲಾಗಿರುವಂತದ್ದು. ಆ ಕಾರನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಕಬ್ಬನ್ಪಾರ್ಕ್ ಸಂಚಾರ ಪೊಲೀಸರು ಮಾಡುವಂತಹ ಕೆಲಸ ಮಾಡಿದ್ದಾರೆ. ಭಾವನಾ, ಎಸ್, ಧನ್ಯವಾದ ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.